ನನ್ ಗಂಗಾ ಕೂಡ ಹಾಗೆ. ಎಷ್ಟೇ ಕಷ್ಟ ಆದ್ರೂ ತಾನೇ ಸಹಿಸ್ಕೋತಾಳೆ ಹೊರತು ತನಗೋಸ್ಕರ ಯಾರಿಗೂ ನೋವು ಕೊಡಲ್ಲ. ಯಾರಿಗಾದ್ರೂ ತಾನೇ ಸಹಾಯ ಮಾಡ್ತಾಳೆ. ಅವಳು ಯಾರ ಸಹಾಯನೂ ತಗೊಳ್ಳಲ್ಲ. ತುಂಬಾ ಒಳ್ಳೆಯವಳಮ್ಮ ನನ್ ಮಗಳು. ನಾಣಿ, ನಾನು ಹೋಗಿ ಬರ್ತೀನಿ. ಓಕೆ ಮೇಡಮ್. ಬರ್ತೀನಮ್ಮ. ಸರಿ ಮೇಡಮ್, ಬಾಯ್. ನಾವೆಷ್ಟು ಪುಣ್ಯ ಮಾಡಿದೀವಿ ಮೀನಾಕ್ಷಿ. ರೂಪಾ ಮೇಡಮ್, ಜೈ ಸರ್ ಅಂತ ದೊಡ್ಡವರು ಈ ಮನೆಗೆ ಬರೋದು ಅಂದ್ರೆ ಏನು, ಹಿಂಗ್ ನಡೀತೆ ಅಂತ ನಾನು ಕನಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಎಲ್ಲ ಜಾನಕಿ ಅದಕ್ಕೆ ಮತ್ತೆ ಮಕ್ಳ ಮಹಿಮೆನೇ ರೀ. ಹೌದು ಮೀನಾಕ್ಷಿ, ಗಂಗಾ ಮೇಡಮ್ ಅವ್ರನ್ನ ನೆನಪಿಸ್ತಿರೋ ಆ ಜಾನಕಿ ದೇವಿ ಅವ್ರದೇ ಈ ಮಹಿಮೆ ಎಲ್ಲ. ನಿತ್ಯ ಬರ್ತಿದ್ದಾಳಲ್ಲ. ಈಗಷ್ಟೇ ಕೆಲಸನ ಫಿನಿಶ್ ಮಾಡ್ಕೊಂಡು ಬರ್ತಿದ್ಯಾ ಮಾಮ್? ನಿನ್ನ ಫಿನಿಶ್ ಮಾಡ್ತೀನಿ ನೋಡು. ಏನ್ ಇಷ್ಟು ಫಾಸ್ಟಾಗಿ ಬರ್ತಾ ಇದ್ದಾಳೆ? ನಿತ್ಯ, ಅಯ್ಯೋ, ಏನಿದು ನಿತ್ಯ? ಯಾಕೆ ಅಷ್ಟು ಫಾಸ್ಟಾಗಿ ಬಂದೆ? ಸ್ವಲ್ಪ ಇದ್ದಿದ್ರೆ ಆಕ್ಸಿಡೆಂಟ್ ಆಗಿರೋದು. ಆಕ್ಸಿಡೆಂಟ್ ಆಗ್ದಾಗೆ ತಪ್ಪಿಸ್ದೆ ಅಲ್ವಾ ಮಾಮ್? ಅಷ್ಟಕ್ಕೂ ನೀನ್ ಯಾಕೆ ಕೋಪದಲ್ಲಿದ್ಯಾ? ಏನಾಯ್ತು? ನಿನಗೇನಾಗಿದೆ? ನಾನು ಹಳೆ ನಿತ್ಯ ಅಲ್ಲ ಅಲ್ವಾ? ಬದಲಾಗಿದ್ದೀನಿ ಅಲ್ವಾ? ಒಳ್ಳೆಯವಳಾಗಿದ್ದೀನಿ ಅಲ್ವಾ ಮಾಮ್? ಮತ್ತೆ ಯಾಕೆ ನನ್ನ ಹತ್ರ ಡ್ರಾಮಾ ಮಾಡ್ತಿದ್ಯಾ? ಡ್ರಾಮಾನಾ? ಫಂಕ್ಷನಿಗೆ ಹೋಗ್ತಿದ್ದೀನಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನೀನ್ ಹೋಗಿದ್ದು ಆ ಮಕ್ಳ ಹತ್ರಕ್ಕೆ. ಓ, ತಿಳ್ಕೊಂಡು ಬಂದಿದ್ಯಾ ಅಂತಾಯ್ತು. ಅಂದ್ರೆ ನನ್ನ ಮೇಲೆ ಒಂದು ಕಣ್ಣಿಟ್ಟಿದ್ಯಾ? ನೀನ್ ಮಾಡಿರೋ ಚೀಟಿಂಗ್ಗಿಂತ ನಾನ್ ಮಾಡಿದ್ದು ದೊಡ್ಡ ಕ್ರೈಮ್ ಏನೋ ಅಲ್ಲ ಮಾಮ್. ಆ ಮಕ್ಕಳನ್ನ ಕಂಡ್ರೆ ನಿನ್ಗೆ ಇಷ್ಟ ಇಲ್ಲ ಅಂತ ನಿನ್ನ ಹತ್ರ ಹೇಳಲಿಲ್ಲ. ಅದು ಚೀಟಿಂಗ್ ಹೇಗಾಗತ್ತೆ ನಿತ್ಯ? ಮಾಮ್, ನನ್ನ ಕನ್ವಿನ್ಸ್ ಮಾಡ್ಬೇಕು ಅಂತ ನೋಡ್ಬೇಡ. ನೀನ್ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಇದೆ. ಅದನ್ನೆಲ್ಲ ಬಿಟ್ಟು ಆ ಮಕ್ಳ ಹಿಂದೆ ಹುಚ್ಚಿ ತರ ತಿರುಗ್ತಿದ್ಯಾ. ಅದು ಹುಚ್ಚಲ್ಲ ನಿತ್ಯ, ಪ್ರೀತಿ. ಪ್ರೀತಿನ? ಯಾಕೆ ಮಾಮ್? ಜೈಗೆ ಯಾಕೋ, ನನಗೂ ಅದಕ್ಕೆ. ಏನ್ ಹೇಳ್ತಿದ್ಯಾ ಮಾಮ್? ಜೈ ಇಷ್ಟಪಡ್ತಿರೋ ಮಕ್ಕಳು, ನಾನು ಇಷ್ಟಪಡ್ತಿರೋ ಮಕ್ಕಳು ಇಬ್ರು ಒಂದೇ. ವಾಟ್? ಎಸ್ ನಿತ್ಯ, ಅವತ್ತು ನಮ್ಮನೆಗೆ ಬಂದಿದ್ದ ಆ ಮಕ್ಕಳನ್ನ ನೀನು ಸರಿಯಾಗಿ ನೋಡಲಿಲ್ಲ ಅನ್ಸತ್ತೆ. ನೋಡಿದ್ರೆ ಮಕ್ಕಳು ಎಷ್ಟು ಮುದ್ದಾಗಿದ್ದಾರೆ ಅಂತ ನೀನೇ ನನಗೆ ಹೇಳ್ತಿದ್ದೆ. ಇಲ್ಲ, ನಿನಗೆ ಗೊತ್ತಿದ್ರು ನನಗೆ ಹೇಳಲಿಲ್ವೇನು? ಜೈಗೆ ಹತ್ರ ಆಗಿರೋ ಮಕ್ಕಳೇ ನನಗೂ ಹತ್ರ ಆಗಿದ್ದಾರೆ. ಒಂದೇ ಮಕ್ಕಳನ್ನ ಜೈ ಮಾಮ್ ಯಾಕೆ ಇಷ್ಟಪಡ್ತಿದ್ದಾರೆ? ರೀಸನ್ ಏನಾಗಿರುತ್ತೆ? ಅಷ್ಟಕ್ಕೂ ಆ ಮಕ್ಳು ಕಂಡ್ರೆ ನಿನಗೆ ಯಾಕೆ ಇಷ್ಟ ಇಲ್ವೋ ನನಗೆ ಗೊತ್ತಿಲ್ಲ ನಿತ್ಯ. ಬಟ್ ಅವ್ರ ಜೊತೆ ನೀನು ಒಂದ್ಸಲ ಮಾತಾಡಿದ್ರೆ ನೀನು ಕೂಡ ಅವ್ರಿಗೆ ಫ್ಯಾನ್ ಆಗೋಗ್ಬಿಡ್ತೀಯ. ಟ್ರೈ ಮಾಡಿ ನೋಡು. ಆದ್ರೆ ಮಾಮ್ ಯಾಕೆ? ಒಂದು ಸೆಕೆಂಡ್ ನಿತ್ಯ. ಹಲೋ,
ಎಲ್ಲಿ? ನಾನೀಗ್ಲೇ ಬರ್ತೀನಿ. ಏನಾಯ್ತು ಮಾಮ್? ನೀನ್ ಮೊದ್ಲು ಬಾ, ಹೇಳ್ತೀನಿ. ಬೇಗ ಕಾರ್ ತೆಗಿ. ಏನಾಯ್ತು ಹೇಳು ಮಾಮ್. ಮೊದ್ಲು ಫಾಲೋ ಮಾಡು ನನ್ನ. ಯೋ ಪೌಡ್ರು ಇನ್ನು ಆಗ್ಲಿಲ್ವಾ? ಇಲ್ಲ ಚಂದ್ರಿಕಾ. ಬ್ಯಾಗ್ ತಗೊಂಡು ಹೊರಟಿದಾರಲ್ಲ, ಎಲ್ಲಿಗೆ ಹೋಗ್ತಿರ್ಬೋದು? ಹಾಗಾದ್ರೆ ಅಲ್ಲೇ ಬಿದ್ದಿರಿ, ನಾನು ಹೋಗ್ತೀನಿ. ಅಜ್ಜಿ, ನಿಮ್ ಮೊಮ್ಮಗಳು ಎಲ್ಲಿಗೆ ಹೋಗ್ತಿದ್ದಾರೆ? ಚಂದ್ರಿಕಾ, ಎಲ್ಲಿಗೆ ಹೋಗ್ತಿದ್ಯೆ? ಅದು ಅರ್ಜೆಂಟಾಗಿ ಹೋಗ್ಬೇಕು ಬಿಡಿ. ಎಲ್ಲಿಗೆ ಹೋಗ್ತಿದ್ದೀರಾ ಅತ್ಗೆ? ನನ್ನ ತವ್ರ ಮನೆಗೆ. ಇದೇ ಅಲ್ವೇನೆ ನಿನ್ ತವ್ರ ಮನೆ? ಹಾಗಾದ್ರೆ ನಮ್ಮ ಅತ್ತೆ ಮನೆಗೆ. ಯಾವತ್ತೂ ಇಲ್ದಿರೋದು ಹೊಸ್ದಾಗಿ ನಿಮ್ ಅತ್ತೆ ಮನೆ ಯಾಕೆ ನೆನ್ಪಿಗೆ ಬಂತು? ಯಾಕೆ ನಾನು ನಮ್ಮ ಅತ್ತೆ ಮನೆಗೆ ಹೋಗ್ಬಾರ್ದಾ? ಯಾವಾಗ್ಲೂ ಇಲ್ಲೇ ಬಿದ್ದಿರ್ಬೇಕಾ? ಅವರು ಮನೆ ಅಳಿ ಆಗಿರೋದಕ್ಕೆ ನಾನು ಈ ಮನೆ ಮರ್ತು ಹೋಗ್ಬೇಕಾ? ಹೋಗೋದ್ ಹೋಗ್ತೀಯಾ? ನಿನ್ ಗಂಡನ್ನು ಜೊತೆಲಿ ಕರ್ಕೊಂಡು ಹೋಗು. ಅವ್ರಿಗೋಸ್ಕರನೇ ಇಷ್ಟೊತ್ತು ನೋಡ್ದೆ. ಅವ್ರು ಬರ್ಲಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಎಲ್ರು ಗಂಡನ್ ಮೇಲೆ ಬೇಜಾರ್ ಮಾಡ್ಕೊಂಡು ತವ್ರ ಮನೆಗೆ ಬರ್ತಾರೆ. ನೀವು ತವ್ರ ಮನೇಲಿರೋ ಗಂಡನ್ನ ಬಿಟ್ಟು ಅತ್ತೆ ಮನೆಗೆ ಹೋಗ್ತಿದ್ದೀರಾ. ನನ್ ಇಷ್ಟ ಅದ್ಕೆ, ನನ್ನೇನು ಕೇಳ್ಬೇಡಿ, ನನ್ ಯಾರು ತಡಿಬೇಡಿ. ನಿನ್ನನ್ ಯಾರು ತಡೆದಿದ್ದಾರೆ? ಹೋಗು. ಹೋಗ್ತೀನಿ. ಕೈಯಲ್ಲಿ ಬ್ಯಾಗು, ಮುಖದಲ್ಲಿ ಭಯ, ಜೊತೆಗೆ ನನ್ನ ನೋಡಿ ನಿಂತು ಬಿಟ್ರು. ಏನ್ ನಡೀತಿದ್ಯಪ್ಪ? ಅಂದ್ರೆ ನಾನಿ, ನಾನು ಇದನ್ ಬೇಕು ಅಂತ ಮಾಡ್ಲಿಲ್ಲ, ಹೇಳ್ಬೇಕು ಅಂತಾನೆ ಅನ್ಕೊಂಡೆ. ಆದ್ರೆ ಯಾರ್ಗ್ ಹೇಳ್ಬೇಕು, ಯಾವಾಗ ಹೇಳ್ಬೇಕು ಗೊತ್ತಾಗ್ಲಿಲ್ಲ. ಅವರು ನಾನು ಅನ್ಕೊಳ್ದೇನೆ ದೇವಸ್ಥಾನದಲ್ಲಿ ನೋಡಿದ್ವಿ. ಆಮೇಲೆ ಅದ್ ನಿಜಾನೋ ಅಲ್ವಾ ತಿಳ್ಕೊಬೇಕು ಅಂತ ನಿಮ್ ಮನೆಗ್ ಬಂದ್ವಿ. ನಿಜ ಅಂತ ಗೊತ್ತಾದ್ಮೇಲೆ ನಮ್ಮ ಮನೆಗ್ ಬಂದ್ವಿ. ಅಷ್ಟ್ರಲ್ಲಿ ಹೀಗಾಗೋಯ್ತು. ಹೇಗಾಗೋಯ್ತು? ನನಗೇನು ಗೊತ್ತಿಲ್ದೇನೆ ನಡೆದೋಯ್ತು ಕಣೋ. ಅಷ್ಟಕ್ಕೂ ಏನ್ ನಡೀತು? ಅಂದ್ರೆ ಏನು ನಡೆದಿಲ್ವಾ? ಏನ್ ನಡಿಬೇಕು ಅಂತ ನೀವು ಅನ್ಕೋತಿದ್ದೀರಾ? ಏನೋ ನಡೆದು ಹೋಯ್ತು ಅಂತ ನಾನು ಅನ್ಕೊಂಡೆ ಕಣೋ. ಇಷ್ಟಕ್ಕೂ ಏನ್ ಅನ್ಕೋತಿದ್ಯಾ ನೀನು? ಸ್ವಲ್ಪ ಅರ್ಥ ಆಗೋ ಹಾಗೆ ಹೇಳಿ ಅತ್ಗೆ. ರೂಪ ಅವ್ರು ನಿಮ್ಮ ಮನೆಗೆ ಬಂದಿದ್ರಾ ನಾಣಿ? ಬಂದಿದ್ರು, ಹೋದ್ರು. ಮಕ್ಳನ್ನ ನೋಡ್ಲಿಲ್ವಾ? ನೋಡಿದ್ರು, ಸಂತೋಷ ಪಟ್ರು. ಮತ್ತೆ ಮತ್ತೆ ಏನ್ರಿ? ರೂಪ ಅವ್ರು ಏನು ಹೇಳಲಿಲ್ವಾ? ಯಾಕೆ ಹೇಳಲಿಲ್ಲ? ಕೋಪ ಮಾಡ್ಕೊಂಡ್ರು. ಯಾರ ಮೇಲೆ? ನನ್ನ ಮೇಲೆ. ಯಾಕೆ? ಅವ್ರ ಬಗ್ಗೆ ನನಗೆ ಯಾಕೆ ಹೇಳಲಿಲ್ಲ ಅಂತ. ಅವರನ್ನ ನೀನು ನೋಡಿದ್ಯಾ? ನೀವು ನೋಡಿದ್ರಲ್ವಾ? ಅದಕ್ಕೆ ಕೇಳ್ತಿದ್ದೀನೋ. ಅದಕ್ಕೆ ರೂಪ ಮೇಡಮ್ ನನಗೆ ಬೈದ್ರು. ಮಕ್ಕಳು ನಮ್ಮ ಮನೇಲಿದ್ರು, ಯಾಕೆ ಹೇಳಲಿಲ್ಲ ಅಂತ ಕಿರ್ಚಾಡಿದ್ರು. ನಾನು ಕೇಳ್ತಿರೋದು ಅವಳ ಬಗ್ಗೆ ಅಲ್ಲ ಕಣೋ. ಮತ್ತೆ ಅವಳ ಬಗ್ಗೆ. ಈ ಅವಳು ಅಂದ್ರೆ ಯಾರು ಮೇಡಮ್? ಅದೇ ಕಣೋ, ನಿಮ್ ಮನೇಲಿರೋ ಜಾನಕಿ ಅವ್ರ ಬಗ್ಗೆನಾ? ನಿಮ್ಮಿಂದನೇ ಜಾನಕಿ ಅವ್ರನ್ನ ರೂಪ ಮೇಡಮ್ ನೋಡಕ್ಕಾಗದೆ ಹೋದ್ರು. ನೀವು ನೋಡ್ಲಿಲ್ವಾ? ಏನ್ ಮೇಡಮ್ ಅಷ್ಟೊಂದು ಆನಂದ ಪಡ್ತಿದ್ದೀರಾ? ನನ್ನಿಂದ ಏನ್ ತಪ್ಪು ನಡೀತು ನಾಣಿ? ನನ್ನಿಂದ ಅವಳನ್ನ ನಿಮ್ಗೆ ಯಾಕೆ ನೋಡಕ್ಕಾಗ್ಲಿಲ್ಲ? ಅವ್ರನ್ನ ನೋಡೋದಕ್ಕೆ ನೀವು ರಾಮಕೃಷ್ಣ ಅವ್ರು ಬಂದಿದ್ರಿ. ನಿಮ್ಮನ್ನ ನೋಡ್ತಿದ್ದಾಗೆ ಅವರು ಪ್ರಜ್ಞೆ ತಪ್ಪಿ ಬಿದ್ದೋದ್ರು. ಅಮ್ಮನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಅಭಿ ನಮಗೆ ಸ್ಟ್ರಿಕ್ಟ್ ಆಗಿ ವಾರ್ನಿಂಗ್ ಕೊಟ್ಟ. ನೋಡದೆ ಬಂದ್ಬಿಟ್ವಿ. ಅಬ್ಬಾ, ಒಳ್ಳೆ ಕೆಲಸ ಆಯ್ತು. ಒಳ್ಳೆ ಕೆಲಸ ಆಯ್ತು ಅಂದ್ರೆ ಏನ್ ಮೇಡಮ್? ಅಂದ್ರೆ ನೀವು ಅವಳನ್ನ ಡಿಸ್ಟರ್ಬ್ ಮಾಡದಿದ್ದು ಒಳ್ಳೆ ಕೆಲಸ ಅಲ್ವಾ? ಮತ್ತೆ ನಿಮ್ಗೇನು ಒಳ್ಳೇದಾಯ್ತು ಆಗಿರೋ ಹಾಗೆ ಹೇಳ್ತಿದ್ರ? ಅವಳಿಗೆ ಒಳ್ಳೇದಾದ್ರೆ
ಎಲ್ಲರಿಗೂ ಒಳ್ಳೇದಾದಾಗೆ. ಹಾ, ಆ ಕಡೆ ಎಲ್ಲಿಗೆ? ನಮ್ ರೂಮ್ಗೆ. ನಿಮ್ ಅತ್ತೆ ಮನೆಗೆ ಹೋಗ್ತೀನಿ ಅಂದ್ರಿ. ಮನಸ್ಸು ಬದಲಾಯಿಸ್ಕೊಂಡೆ. ಈ ಬುದ್ಧಿ ಮೊದ್ಲೇ ಎಲ್ಲೋಗಿತ್ತು? ಈಗಷ್ಟೇ ಅಲ್ವಾ ನಿಜ ಗೊತ್ತಾಗಿದ್ದು. ಯಾವ ನಿಜ? ಅತ್ತೆ ಮನೆಗಿಂತ ತವ್ರ ಮನೆನೇ ಚೆನ್ನ ಅಂತ. ಇವಳಿಗೇನೋ ಆಗಿದೆ, ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ. ನಾಣಿ, ಒಂದ್ ಒಳ್ಳೆ ಡಾಕ್ಟರ್ ಇದ್ರೆ ಕರ್ಕೊಂಡ್ ಬಾ. ಈ ಗಂಡ ಹೆಂಡತಿಗೆ ಟ್ರೀಟ್ಮೆಂಟ್ ಕೊಡ್ಸೋಣ. ಯಾಕೆ ಮೇಡಮ್? ಆ ಡಾಕ್ಟರ್ಗೆ ಡ್ಯಾಮೇಜ್ ಮಾಡೋದಕ್ಕ? ಇವ್ರನ್ನ ನೋಡಿ ಆ ಜಾನಕಿ ಅವರು ಪ್ರಜ್ಞೆ ಕಳ್ಕೊಂಡ್ ಬಿದ್ರು. ಇನ್ನು ಇವ್ರು ನೋಡಿದ್ರೆ ಡಾಕ್ಟರ್ ಏನಾಗ್ಬಿಡ್ತಾರೋ. ಇವ್ರನ್ನ ನೋಡಿ ಆ ಹುಡುಗಿ ಯಾಕೆ ಪ್ರಜ್ಞೆ ಕಳ್ಕೊಂಡ್ಲು? ಹೊಸೊಬ್ರನ್ನ ನೋಡಿದ್ರೆ ಅವ್ರು ಹಾಗೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅಂತ ಅಜ್ಜಿ. ಏನೋ ಒಬ್ಬೊಬ್ಬರಿಗೆ ಒಂದೊಂದ್ ತರದ್ ಸಮಸ್ಯೆ. ಎಲ್ಲ ಭಗವಂತನ್ ಲೀಲೆ. ಮಾಮ್, ವಾಟ್ ಹ್ಯಾಪೆಂಡ್? ಇವಾಗಾದ್ರೂ ಹೇಳು, ಈ ಪ್ಲೇಸ್ಗೆ ಯಾಕೆ ಕರ್ಕೊಂಡು ಬಂದೆ? ಏನಷ್ಟು ಜನ ಮಾಮ್? ಅವ್ರು ಏನ್ ನೋಡ್ತಿದ್ದಾರೆ? ಏನಿದೆ ಅಲ್ಲಿ? ಏನಿದೆ ಮಾಮ್? ಹೇಳು. ನಮಸ್ತೆ ಮೇಡಮ್. ನಮಸ್ತೆ. ಇನ್ಸ್ಪೆಕ್ಟರ್, ಏನಿದೆ ಅಲ್ಲಿ? ಏನ್ ನಡೀತು? ನಡಿ ನಿತ್ಯ, ನೋಡೋಣ ಬಾ.
ಮಾಮ್, ಏನಿದು? ಯಾರ್ ಕಾರು? ಯಾರಿಗೇನಾಯ್ತು? ಅದು ಸೂರ್ಯವಂಶದ ಜೈಸೂರ್ಯ ಅವ್ರ ಕಾರ್ ಮೇಡಮ್. ವಾಟ್? ಅದು ಜೈ ಕಾರಾ? ಎಸ್ ಮೇಡಮ್. ಮಾರ್ನಿಂಗ್ ಕ್ವಾರಿ ಕೆಲ್ಸಕ್ಕೆ ಬಂದವರು ಕಾರ್ನ ನೋಡಿ ನಮಗೆ ಕಾಲ್ ಮಾಡಿದ್ರು. ಕಾರ್ ನಂಬರ್ ಜೈಸೂರ್ಯ ಅವರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ಕಾರ್ ಪಕ್ಕದಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ಬಿಲಾಂಗಿಂಗ್ಸ್, ಬ್ರೆಡ್ ಮಾರ್ಕ್ಸ್ ಜೈ ಅವ್ರದ್ದು ಅಲ್ವಾ ಅನ್ನೋದು ಗೊತ್ತಾಗಬೇಕಾಗಿದೆ ಮೇಡಮ್. ಮೇಡಮ್, ಇಲ್ಲಿಗೆ 1 ಕಿಲೋಮೀಟರ್ ದೂರದಲ್ಲಿ ಒಂದು ಮೋರಿ ಕೆಳಗೆ ಒಂದು ಅಪರಿಚಿತ ಶವನ ಸುಟ್ಟಾಕಿದ್ದಾರೆ ಮೇಡಮ್. ಅಲ್ಲೂ ಕೂಡ ನಮ್ಮ ಟೀಮ್ ಆಧಾರಗಳನ್ನ ಶೇಖರಿಸ್ತಿದ್ದಾರೆ. ಆ ಬಾಡಿ ಯಾರ್ದು ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಮೇಡಮ್. ಜೈ ಅವ್ರದ್ದಾಗಿರುತ್ತೆ ಅಂತ ಅನುಮಾನ ಬರ್ತಿದೆ. ಏನ್ ಮಾತಾಡ್ತಾ ಇದ್ಯಾ ನೀನು? ಏನ್ ಮಾತಾಡ್ತಾ ಇದ್ಯಾ? ಬೇಬಿ ಸ್ಟಾಪ್ ಇಟ್. ನನ್ ಜೈ ಸತ್ತೋಗಿದ್ದಾನೆ ಅಂತ್ಯ. ಸಾಯಿಸ್ಬಿಡ್ತೀನಿ ಕಣೋ ನಿನ್ನ. ಐ ವಿಲ್ ಕಿಲ್ ಯು. ನಿತ್ಯ, ಸ್ಟಾಪ್ ಇಟ್. ನಿತ್ಯ, ಸ್ಟಾಪ್ ಇಟ್. ನಿತ್ಯ, ಡ್ರಾಪ್ ದ ಗನ್. ನಿತ್ಯ, ಡ್ರಾಪ್ ದ ಗನ್. ಡ್ರಾಪ್ ದ ಗನ್. Are you mad? Give me the gun. We are extremely sorry, Inspector. ತಗೊಳ್ಳಿ ನಿಮ್ಮ ಗನ್ನ. ಐ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್ ಮೇಡಮ್. ನಾನು ಜಸ್ಟ್ ನಿಮ್ಗೆ ಇನ್ಫಾರ್ಮ್ ಮಾಡಿದೆ, ಅದು ಕನ್ಫರ್ಮ್ ಅಲ್ಲ. ಎಂಕ್ವೈರಿ ಮಾಡಬೇಕು. ಸ್ಪೆಷಲ್ ಆಫೀಸರ್ ಬರ್ತಿದ್ದಾರೆ. ಯಾರ್ ಬಂದ್ರು ಏನ್ ಮಾಡಿದ್ರು ನನ್ ಜೈ ಸೇಫ್ ಆಗಿದ್ದಾನೆ. ಅವನಿಗೇನು ಆಗಿಲ್ಲ. ಇನ್ನೊಂದು ಸರಿ ಜೈಗೆ ಏನಾದ್ರೂ ಆಗಿದೆ ಅಂದ್ರೆ ನಿಜವಾಗ್ಲೂ ಸಾಯಿಸ್ಬಿಡ್ತೀನಿ. Will you shut up, ನಿತ್ಯ? Calm down. ನೀನು ಮೊದಲು ಕಾರ್ ಹತ್ರ ಹೋಗು ನಿತ್ಯ, ಹೋಗು. ಸಾರಿ ಮೇಡಮ್, ನಿಮ್ಮ ಮಗಳು ತುಂಬ ಅಪ್ಸೆಟ್ ಆಗಿರೋ ಥರ ಇದೆ. ಆ ಜಾಗದಲ್ಲಿ ಜೈ ಅವ್ರ ಮೊಬೈಲ್ ಕಾಣಿಸ್ಲಿಲ್ಲ. ಸರ್, ಫ್ಯಾಮಿಲಿ ಮೆಂಬರ್ಸ್ ಕಾಂಟ್ಯಾಕ್ಟ್ಸ್ ನಮ್ಮ ಹತ್ರ ಯಾವುದೂ ಇಲ್ಲ. ಅವರು ಕೂಡ ಇನ್ಫಾರ್ಮ್ ಮಾಡಬೇಕು. ಓಕೆ ಇನ್ಸ್ಪೆಕ್ಟರ್. ಅಭಿ, ದಿವ್ಯಾ, ಅಭಿ, ನಿನಗೇನೂ ಆಗಿಲ್ಲ ಅಲ್ವಾ? ದಿವ್ಯಾ, ಚೆನ್ನಾಗೇ ಇದೆಯಾ ಅಲ್ವಾ ನೀನು? ನನಗೇನೂ ಆಗಿಲ್ಲಮ್ಮ. ನಾನು ಚೆನ್ನಾಗಿದ್ದೀನಮ್ಮ.